ನಮಸ್ಕಾರ, ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ಗೆ. ನಾನು ಇಂದು ರಾಜಕೀಯ ಸಿದ್ಧಾಂತದ ಒಂದು ರಾಜಕೀಯ ಸಿದ್ಧಾಂತದ ಅರ್ಥ ಮತ್ತು ರಾಜಕೀಯ ಸ್ವರೂಪ ಅನ್ನು ಹಿಂದಿನ ಒಂದು ತರಗತಿಯಲ್ಲಿ ಮೊದಲನೇ ಸೆಮ್ ಓದುತ್ತಿರುವಂತಹ BA ಫಸ್ಟ್ ಸೆಮ್ ವಿದ್ಯಾರ್ಥಿಗಳಿಗೆ ರಾಜಕೀಯ ಸಿದ್ಧಾಂತದ ಒಂದು ಅಧ್ಯಯನವನ್ನು ಮಾಡಿದ್ದೆ. ಇಂದಿನ ದಿನವು ಈ ರಾಜಕೀಯ ಸಿದ್ಧಾಂತದ ಅರ್ಥ, ರಾಜಕೀಯ ಸ್ವರೂಪವನ್ನು ಹಿಂದಿನ ತರಗತಿಯಲ್ಲಿ ತಮಗೆ ನಾನು ನೀಡಿದ್ದೇನೆ. ಇಂದಿನ ಒಂದು ದಿನವು ಈ ರಾಜಕೀಯ ಸಿದ್ಧಾಂತದ ಮಹತ್ವವನ್ನು ನಾವು ನೋಡೋಣ. ಈ ಒಂದು ರಾಜಕೀಯ ಸಿದ್ಧಾಂತದ ಮಹತ್ವವನ್ನು ನೋಡೋಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈಗ ನಾವು ಇಂದು ರಾಜಕೀಯ ಸಿದ್ಧಾಂತದ ಪ್ರಾಮುಖ್ಯತೆಯ ಬಗ್ಗೆ ತಿಳ್ಕೊಳ್ಳೋಣ. ಸಿದ್ಧಾಂತ ಅಂದರೆ ಏನು ಮತ್ತು ಸಿದ್ಧಾಂತದ ಅರ್ಥ, ರಾಜಕೀಯ ಸಿದ್ಧಾಂತ, ಸ್ವರೂಪ ಎಲ್ಲವನ್ನ ನಾವು ಹಿಂದಿನ ಒಂದು ತರಗತಿಯಲ್ಲಿ ನೋಡಿದ್ದೇವೆ. ಯಾರು ಈಗ ಹಿಂದಿನ ದಿನ ಮೊದಲನೇದಾಗಿ ವಿಡಿಯೋ ನೋಡ್ತಾ ಇದ್ದೀರೋ ತಮಗೆ ಮೊದಲನೇ ಒಂದು ಅಧ್ಯಾಯದ ಸ್ವರೂಪ ಆಗಲಿ ಅರ್ಥ ಆಗಲಿ ಬೇಕು ಅಂತ ಅಂದ್ಕೊಂಡ್ರೆ ನನ್ನ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಆಗ ತಮಗೆ ಹಿಂದಿನ ಒಂದು ಅಧ್ಯಯನದ ವಿಡಿಯೋಗಳು ದೊರೆಯುತ್ತೆ. ಇಂದಿನ ದಿನ ನಾವು ರಾಜಕೀಯ ಸಿದ್ಧಾಂತದ ಪ್ರಾಮುಖ್ಯತೆಯನ್ನ ನೋಡೋಣ. ಪ್ರಾಮುಖ್ಯತೆ ಇದು 10 ಅಂಕಗಳಿಗೆ ಬರುವಂತಹ ಪ್ರಶ್ನೆಯಾಗಿದೆ. ಹಾಗಾಗಿ ಯಾರು ರಾಜ್ಯಶಾಸ್ತ್ರವನ್ನ ತಗೊಂಡಿದ್ದೀರೋ ಆ ವಿದ್ಯಾರ್ಥಿಗಳು ಖಂಡಿತವಾಗ್ಲೂ ನನ್ನ ಒಂದು ತರಗತಿಗಳನ್ನ ಕೇಳಿ. ಯಾಕಂದ್ರೆ ನಾನು ಪ್ರಮುಖವಾದಂತಹ ಪ್ರಶ್ನೆಗಳು ಪರೀಕ್ಷೆಗಳಿಗೆ ಇಂಪಾರ್ಟೆಂಟ್ ಆಗಿ ಬರುವಂತಹ ಒಂದು 10 ಅಂಕಗಳ ಪ್ರಶ್ನೆಗಳನ್ನು ಕೂಡ ತಮಗೆ ನಾನು ನೀಡ್ತೀನಿ. ಹಾಗಾಗಿ ಹೇಳ್ತಾ ರಾಜಕೀಯ ಸಿದ್ಧಾಂತದ ಪ್ರಾಮುಖ್ಯತೆಯಲ್ಲಿ ನಾವು ಪಾಯಿಂಟ್ಸ್ ಅನ್ನು ನೋಡೋಣ. ಮೌಲ್ಯಗಳ ತಿಳುವಳಿಕೆ, ತಾವು ನೋಟ್ ಮಾಡ್ಕೊಳ್ಳಿ, ಮತ್ತು ನ್ಯಾಯ ಸಮ್ಮತದ ಆಳ್ವಿಕೆಯ ಪರಿಚಯ. ಇದು ಮೊದಲನೇ ಪಾಯಿಂಟ್. ರಾಜಕೀಯ ಸಿದ್ಧಾಂತದ ಪ್ರಾಮುಖ್ಯತೆಯಲ್ಲಿ ಮೊದಲನೇ ಪಾಯಿಂಟ್ 10 ಅಂಕಗಳಿಗೆ ಬರುವಂತಹ ಪ್ರಶ್ನೆಯಾಗಿದೆ ಇದು. ನಾನು ಹಾಗಾಗಿ ನೋಟ್ಸ್ ನೀಡ್ತಾ ಇದ್ದೇನೆ. ಎಲ್ಲರೂ ಬುಕ್ಸ್ ಯಾರ ಹತ್ರ ಇಲ್ವೋ ನೋಟ್ಸ್ ಮಾಡ್ಕೊಳ್ಳಿ. ಯಾರಿಗೆ ಓದ್ಕೊಳ್ಳೋಕ್ಕೆ ಅರ್ಥ ಆಗ್ತಿಲ್ವೋ ಪರೀಕ್ಷೆಗಳಿಗೆ 10 ಅಂಕಗಳ ಅವರು ಕೂಡ ನೋಟ್ಸ್ ಮಾಡ್ಕೊಳ್ಳಿ. ಮತ್ತು ಜನರ ಪ್ರಗತಿ, ಕಲ್ಯಾಣ ಸಾಧಿಸುವುದು. ಇಲ್ಲಿ ನೋಡ್ರಿ, ನಾನು 2 ಪಾಯಿಂಟ್ ಕೊಟ್ಟಿದ್ದೀನಿ. ಯಾಕಂದ್ರೆ ಇಲ್ಲಿ ಪಾಯಿಂಟ್ಸ್ ದೊಡ್ಡದಿದ್ದಾವೆ. ತಮಗೆ ಯಾಕೆ ದೊಡ್ಡವಾಗಿವೆ, ತಮಗೆ ಇಲ್ಲಿ ಕಾಣೋದಿಲ್ಲ, ಸ್ಪೇಸ್ ಜಾಗ ಇಲ್ಲ. ಹಾಗಾಗಿ 2 ಪಾಯಿಂಟ್ಸ್ ಅಲ್ಲಿ ನೀಡಿದ್ದೇನೆ. ಇವುಗಳ ವಿವರಣೆಯನ್ನ ತಮಗೆ ನಾನು ನೀಡ್ತೇನೆ. ಈಗ ಮೌಲ್ಯಗಳ ತಿಳುವಳಿಕೆ ಮತ್ತು ನ್ಯಾಯಸಮ್ಮತದ ಆಳ್ವಿಕೆಯ ಪರಿಚಯ ಏನಂದ್ರೆ ರಾಜಕೀಯ ಸಿದ್ಧಾಂತ ಪ್ರಾಮುಖ್ಯತೆ ಏನಂದ್ರೆ ರಾಜಕೀಯ ಸಿದ್ಧಾಂತಗಳದ್ದು ಮುಖ್ಯ ಉದ್ದೇಶ. ಪ್ರಾಮುಖ್ಯತೆ ಅಂದ್ರೆ ಅದರ ಮುಖ್ಯ ಉದ್ದೇಶ ಏನು ಅಂದ್ರೆ ಅವುಗಳ ಕಾರ್ಯಗಳು ಏನು ಅಂದ್ರೆ ಮೌಲ್ಯಗಳ ತಿಳುವಳಿಕೆ ಮತ್ತು ನ್ಯಾಯಸಮ್ಮತದ ಆಳ್ವಿಕೆಯ ಪರಿಚಯ. ನ್ಯಾಯಸಮ್ಮತದ ರಾಜಕೀಯ ಅಂದ್ರೆ ಸರ್ಕಾರ ನ್ಯಾಯಸಮ್ಮತದ ಒಂದು ಆಳ್ವಿಕೆಯನ್ನ ನಡೆಸುವುದೇ ಅವರ ಒಂದು ಪ್ರಮುಖ ಉದ್ದೇಶವಾಗಿರುತ್ತೆ. ಹಾಗೆ ಮೌಲ್ಯಗಳ ತಿಳುವಳಿಕೆ ನಾಗರಿಕರಿಗೆ ನೀಡುವಂಥದ್ದೇ ಅವರ ಮೊದಲ ಉದ್ದೇಶ, ಮೊದಲ ಕಾರ್ಯವಾಗಿರುತ್ತೆ. ಹಾಗಾಗಿ ಪ್ರಾಮುಖ್ಯತೆಯಲ್ಲಿ ಮೊದಲನೇ ಒಂದು ನಮಗೆ
ಅರ್ಥ ಏನಂದ್ರೆ ಮೌಲ್ಯಗಳ ತಿಳುವಳಿಕೆ ಮತ್ತು ನ್ಯಾಯಸಮ್ಮತದ ಆಳ್ವಿಕೆಯ ಪರಿಚಯ ಎಂಬ ಒಂದು ಪಾಯಿಂಟ್ ಅನ್ನು ನಮಗೆ ನೀಡಿದ್ದಾರೆ. ಸಾಮಾಜಿಕ ಸಾಮರಸ್ಯ ಸ್ಥಾಪಿಸುವುದು ಮತ್ತು ಜನರ ಪ್ರಗತಿ ಕಲ್ಯಾಣ ಸಾಧಿಸುವುದು. ಏನು ಅಂದ್ರೆ ಸರ್ಕಾರ ರಾಜಕೀಯ ಸಿದ್ಧಾಂತದ ಕರ್ತವ್ಯ ಏನು ಅಂತ ಹೇಳಿದ್ರೆ ಸಾಮಾಜಿಕ ಸಾಮರಸ್ಯ ಸ್ಥಾಪಿಸುವುದು. ಸಮಾಜದಲ್ಲಿ ಎಲ್ಲ ಜನರ ನಡುವೆ ಧರ್ಮ, ಜಾತಿ, ಭೇದ ಭಾವ ಇವುಗಳನ್ನ ಎಲ್ಲವನ್ನ ತೊರೆದು ಸಾಮಾಜಿಕ ಸಾಮರಸ್ಯ ಒಂದುಗೂಡಿ ಬಾಳುವಂತಹ ಒಂದು ಒಳ್ಳೆಯ ಸಂಸ್ಕೃತಿಯನ್ನ ಕಲಿಸುವುದೇ ಈ ಒಂದು ರಾಜಕೀಯ ಸಿದ್ಧಾಂತದ ಪ್ರಾಮುಖ್ಯತೆಯಾಗಿದೆ. ಮತ್ತು ಜನರ ಪ್ರಗತಿ ಕಲ್ಯಾಣ ಸಾಧಿಸುವುದು. ಎಲ್ಲ ಜನರು ಒಟ್ಟಾಗಿದ್ರೆ, ಈಗ ಎರಡು ಕೈ ಸೇರಿದ್ರೆ ಚಪ್ಪಾಳೆ ಅಂತ ಹೇಳ್ತಾರೆ. ಅದೇ ರೀತಿಯಾಗಿ ಏನೋ ಒಂದು ಸಾಧನೆ ಮಾಡ್ಬೇಕಂದ್ರೆ ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬ ವ್ಯಕ್ತಿ ಇದ್ದೇ ಇರುತ್ತೆ ಅಂತ ಹೇಳ್ತಾರೆ. ಅದೇ ರೀತಿಯಾಗಿ ನಾವು ಸಾಮಾಜಿಕದ ಒಂದು ಕಲ್ಯಾಣವನ್ನ ಸಾಧಿಸ್ಬೇಕಂದ್ರೆ ಎಲ್ಲ ಜನರು ಭೇದ ಭಾವ, ಜಾತಿ, ಧರ್ಮ ಇವುಗಳ ಕಲಹಗಳಲ್ಲಿ ತೊಡಗದೆ ಸಾಮರಸ್ಯದಿಂದ ಇದ್ದುಗೆಸಿ ಜನರ ಒಂದು ಪ್ರಗತಿ ಸಾಧಿಸಲು ಸಾಧ್ಯ ಆಗುತ್ತೆ ಅಂತ ಹೇಳಿ ರಾಜಕೀಯ ಸಿದ್ಧಾಂತದ ಒಂದು ಪ್ರಾಮುಖ್ಯತೆಯ ಒಂದು ಅಂಶವಾಗಿದೆ. ಈಗ ನಾವು ಮೂರನೆಯದ ಅಂಶವನ್ನ ನೋಡೋಣ. ಮಾನವರ ವಿಭಿನ್ನ ಸ್ವರೂಪ. ಮಾನವರ ವಿಭಿನ್ನ ಸ್ವರೂಪದ ಸಮಸ್ಯೆಗಳ ಪರಿಹಾರಕ್ಕಾಗಿ ವೈಜ್ಞಾನಿಕ ಚಿಂತನೆ. ನಾಲ್ಕನೆಯದಾಗಿ ಮಾನವನ ನೆಮ್ಮದಿ. ಮಾನವನ ನೆಮ್ಮದಿ ಜೀವನ ಮತ್ತು ಪ್ರಗತಿಗೆ ಮಾರ್ಗದರ್ಶನವಾಗಿದೆ. ಐದನೇ ಪಾಯಿಂಟ್, ಕ್ರಮಬದ್ಧವಾದ ಅಧ್ಯಯನವಾಗಿದೆ. ಇಲ್ಲಿ ನಾವು ಈಗ ಮೂರನೇ ಪಾಯಿಂಟ್ ನೋಡಿದಾಗ ಮಾನವರ ವಿಭಿನ್ನ ಸ್ವರೂಪದ ಸಮಸ್ಯೆಗಳ ಪರಿಹಾರಕ್ಕಾಗಿ ವೈಜ್ಞಾನಿಕ ಚಿಂತನೆ. ಮಾನವನ ವಿಭಿನ್ನ ಸ್ವರೂಪ, ಒಬ್ಬೊಬ್ಬ ವ್ಯಕ್ತಿ ಒಂದೊಂದು ರೀತಿಯಲ್ಲಿ ಇರ್ತಾರೆ. ಅವರ ಮಾನಸಿಕ ಸ್ಥಿತಿ ಒಬ್ಬೊಬ್ಬ ವ್ಯಕ್ತಿದು ತಮ್ಮದೇ ಆದಂತಹ ಒಂದು ಮಾನಸಿಕ ಸ್ಥಿತಿಯನ್ನು ಹೊಂದಿರ್ತಾರೆ. ಆ ರೀತಿ ಹೊಂದಿರುವಂತಹ ವಿಭಿನ್ನ ಸ್ವರೂಪದ ಸಮಸ್ಯೆಗಳನ್ನು, ಮಾನಸಿಕ ಸ್ಥಿತಿಯನ್ನು ಹೊಂದಿರುವಂತಹ ಮಾನವರಿಗೆ ವೈಜ್ಞಾನಿಕ ಪರಿಹಾರವನ್ನ ಕಂಡುಕೊಳ್ಳುವ ಒಂದು ಚಿಂತನೆ ನಮ್ಮ ರಾಜಕೀಯ ಸಿದ್ಧಾಂತದ ಪ್ರಾಮುಖ್ಯತೆ ಹೊಂದಿದೆ. ಇನ್ನು ನಾಲ್ಕನೆಯದಾಗಿ ಮಾನವನ ನೆಮ್ಮದಿ ಜೀವನ ಮತ್ತು ಪ್ರಗತಿಗೆ ಮಾರ್ಗದರ್ಶನವಾಗಿದೆ. ಮಾನವನ ನೆಮ್ಮದಿ ಜೀವನ ಮತ್ತು ಪ್ರಗತಿಗೆ ಮಾರ್ಗದರ್ಶನವಾಗಿದೆ ಅಂದ್ರೆ ಮಾನವ ನೆಮ್ಮದಿಯಾಗಿ ಇದ್ದಾಗ ಮಾತ್ರ, ಮಾನಸಿಕವಾಗಿ ಸಂತೋಷವಾಗಿ ಇದ್ದಾಗ ಮಾತ್ರ ತನ್ನ ಒಂದು ಪ್ರಗತಿಯನ್ನ ಸಾಧಿಸಲು, ತಮ್ಮ ಒಂದು ಜೀವನದ ಒಂದು ಮಾರ್ಗದರ್ಶ ಕಾಣಲು ಸಾಧ್ಯವಾಗುತ್ತೆ. ಆ ಒಂದು ಪ್ರಗತಿಗೆ ಮಾರ್ಗದರ್ಶನವನ್ನ ನಮಗೆ ರಾಜಕೀಯ ಸಿದ್ಧಾಂತದ ನೀಡುತ್ತೆ. ಇನ್ನು ಐದನೆಯದಾಗಿ ಕ್ರಮಬದ್ಧ ಅಧ್ಯಯನವಾಗಿದೆ. ಈ ಒಂದು ರಾಜಕೀಯ ಸಿದ್ಧಾಂತದ ಪ್ರಾಮುಖ್ಯತೆಯು ಒಂದು ಕ್ರಮಬದ್ಧವಾದಂತಹ ಒಂದು ಸಿದ್ಧಾಂತಗಳನ್ನ, ನೀತಿಗಳನ್ನ ಹೊಂದಿದೆ.
ಈ ಒಂದು ಕ್ರಮಬದ್ಧವಾದ ಅಧ್ಯಯನವಾಗಿದೆ ಅಂತ ಕೂಡ ಈ ಪ್ರಾಮುಖ್ಯತೆಯಲ್ಲಿ ತಿಳಿಸಲಾಗಿದೆ. ನಮಗೆ ಈಗ 6ನೇ ಪಾಯಿಂಟ್ ನೋಡಿದಾಗ ಈಗ 5 ಪಾಯಿಂಟ್ ಆಗಿದ್ದಾವೆ, ಇನ್ನೂ 5 ಪಾಯಿಂಟ್ ಇದೆ. ಯಾಕಂದ್ರೆ 10 ಅಂಕಗಳ ಪ್ರಶ್ನೆ ಇದು. ಮೊದಲನೇ ಅಧ್ಯಾಯದಲ್ಲಿ ಬರುವಂತಹ ಪ್ರಮುಖವಾದ 10ನೆಯ ಪ್ರಶ್ನೆ, 10 ಅಂಕಗಳ ಪ್ರಶ್ನೆ. ರಾಜ್ಯಶಾಸ್ತ್ರದ ರಾಜ್ಯಶಾಸ್ತ್ರ ವಿಷಯದ ಪ್ರಬುದ್ಧತೆಯನ್ನು ಪ್ರಬುದ್ಧತೆಯನ್ನು ಅಳೆಯಲು ಸಹಾಯ ಮಾಡುತ್ತದೆ. ಇನ್ನು 7ನೆಯದಾಗಿ ವೈಜ್ಞಾನಿಕ ವಿವರಣೆಯನ್ನು ನೀಡಲು ಸಹಕಾರಿಯಾಗಿದೆ. ರಾಜ್ಯಶಾಸ್ತ್ರದಲ್ಲಿನ ವಿಷಯಗಳಿಗೆ ವೈಜ್ಞಾನಿಕ ವಿವರಣೆ ನೀಡಲು ಸಹಕಾರಿಯಾಗಿದೆ. ಆಗಿದೆ. 8ನೆಯದು ಇದು ಹೊಸ ಅಧ್ಯಯನದ ಕ್ಷೇತ್ರಗಳನ್ನ ವಿಚಾರಗಳನ್ನ ಸಂಶೋಧಿಸಲು ಸಹಾಯ ಮಾಡುತ್ತದೆ. ಹೊಸ ಅಧ್ಯಯನಗಳ ಸಂಶೋಧನೆ ಸಂಶೋಧನೆ 9ನೇದಾಗಿ ರಾಜಕೀಯ ಸಮಸ್ಯೆಗಳನ್ನ ಬಗೆಹರಿಸುವುದು. ರಾಜಕೀಯ ಸಮಸ್ಯೆಗಳನ್ನು ಬಗೆಹರಿಸುವುದು. 10ನೇದಾಗಿ ಅಂತಾರಾಷ್ಟ್ರೀಯವಾದ ಬೆಳವಣಿಗೆಗೆ ರಾಷ್ಟ್ರೀಯವಾದ ಬೆಳವಣಿಗೆ ಇಲ್ಲಿ ನಾನು ನಿಮಗೆ ಉಳಿದ ಒಂದು ಪಾಯಿಂಟ್ಸ್ ಅನ್ನ ನೀಡಿದ್ದೇನೆ. 5 ಪಾಯಿಂಟ್ಸ್ ಇದಾವೆ ಇಲ್ಲಿ. ರಾಜ್ಯಶಾಸ್ತ್ರದ ಪ್ರಬುದ್ಧತೆಯನ್ನು ಅಳೆಯಲು ಸಹಾಯ ಮಾಡುತ್ತದೆ. ರಾಜ್ಯಶಾಸ್ತ್ರದ ಪ್ರಬುದ್ಧತೆ ಅಂತ ಹೇಳಿದ್ರೆ ರಾಜಕೀಯದಲ್ಲಿ ಇರುವಂತಹ ಮಹತ್ವವನ್ನ ಅಳೆಯಲು ಈ ರಾಜಕೀಯ ಸಿದ್ಧಾಂತಗಳು ಬಹಳ ಉಪಯೋಗವಾಗಿವೆ, ಪ್ರಾಮುಖ್ಯತೆಯನ್ನ ಪಡೆದಿವೆ ಅಂತ ಇಲ್ಲಿ ತಿಳಿಸಲಾಗಿದೆ. ರಾಜ್ಯಶಾಸ್ತ್ರದಲ್ಲಿನ ವಿಷಯಗಳಿಗೆ ವೈಜ್ಞಾನಿಕ ವಿವರಣೆ ಸಹಾಯಕಾರಿ. ಈ ರಾಜಕೀಯ ಸಿದ್ಧಾಂತಗಳು ಏನ್ ಮಾಡ್ತವೆ ಅಂದ್ರೆ ರಾಜ್ಯಶಾಸ್ತ್ರವನ್ನ ಅಧ್ಯಯನ ಮಾಡಲು, ಆ ವಿಷಯಗಳನ್ನ ಪರಿಪೂರ್ಣವಾಗಿ ತಿಳಿದುಕೊಳ್ಳಲು ವೈಜ್ಞಾನಿಕವಾದಂತಹ ವಿವರಣೆಯನ್ನ ನೀಡಲು ಸಹಕಾರಿಯಾಗಿದೆ. ಹೊಸ ಅಧ್ಯಯನಗಳ ಸಂಶೋಧನೆ, ಈ ಒಂದು ರಾಜಕೀಯ ಸಿದ್ಧಾಂತಗಳು ರಾಜಕೀಯದ ಬಗ್ಗೆ ಹೊಸ ಅಧ್ಯಯನಗಳನ್ನ ಮಾಡಲು ಬಹಳ ಸಹಕಾರಿಯಾಗಿದೆ. ರಾಜಕೀಯ ಸಮಸ್ಯೆಗಳನ್ನ ಬಗೆಹರಿಸುವುದು, ರಾಜಕೀಯ ಸಿದ್ಧಾಂತಗಳ ಕಾರ್ಯಗಳೇನು ಅಂತ ಹೇಳಿದ್ರೆ ರಾಜಕೀಯ ಸಮಸ್ಯೆಗಳನ್ನ, ರಾಜಕೀಯದಲ್ಲಿ ಸರ್ಕಾರಗಳಲ್ಲಿ ಇರುವಂತಹ ಒಂದು ಸಮಸ್ಯೆಗಳನ್ನ
ಬಗೆಹರಿಸುವಂತ ಒಂದು ಕಾರ್ಯವನ್ನ ರಾಜಕೀಯ ಸಿದ್ಧಾಂತ ಮಾಡುತ್ತೆ. ಹಾಗಾಗಿ ಈ ಒಂದು ಪಾಯಿಂಟ್ ಪ್ರಾಮುಖ್ಯತೆಯನ್ನ ಹೊಂದಿದೆ. ನಮಗೆ ಈಗ 10ನೇದಾಗಿ ಅಂತಾರಾಷ್ಟ್ರೀಯವಾದ ಬೆಳವಣಿಗೆ. ಅಂತಾರಾಷ್ಟ್ರೀಯವಾದ ಬೆಳವಣಿಗೆ ಅಂದ್ರೆ ರಾಜಕೀಯ ಸಿದ್ಧಾಂತಗಳು ಅಂತಾರಾಷ್ಟ್ರೀಯಗಳೊಂದಿಗೆ ಈ ಒಂದು ರಾಜಕೀಯವಾಗಿ ಬೆಳವಣಿಗೆ ಹೊಂದಲು ಅಥವಾ ವ್ಯಾಪಾರಗಳನ್ನ ಅರ್ಥಶಾಸ್ತ್ರದಲ್ಲಿ ರಾಜಕೀಯವಾಗಿ ಬೆಳವಣಿಗೆ ಹೊಂದಲು, ಅಭಿವೃದ್ಧಿ ಹೊಂದಲು ಬಹಳ ಸಹಕಾರಿಯಾಗಿವೆ ಈ ರಾಜಕೀಯ ಸಿದ್ಧಾಂತದ ಪ್ರಾಮುಖ್ಯತೆ. ಇಷ್ಟು ತಮಗೆ 10 ಅಂಕಗೆ ಮೊದಲನೇ ಅಧ್ಯಾಯದಲ್ಲಿ ಬರುವಂತಹ ಒಂದು ರಾಜ್ಯಶಾಸ್ತ್ರದ ಅಧ್ಯಾಯದಲ್ಲಿ ಬರುವಂತಹ ರಾಜಕೀಯ ಸಿದ್ಧಾಂತದ ಪ್ರಾಮುಖ್ಯತೆಯ ಬಗ್ಗೆ ತಮಗೆ ಪಾಯಿಂಟ್ಸ್ ಅನ್ನು ನೀಡಿ ವಿವರಣೆಯನ್ನ ನೀಡಿದ್ದೇನೆ. ಈ ಒಂದು ಪಾಯಿಂಟ್ಸ್ ವಿವರಣೆ, ಈ ಒಂದು ಟಾಪಿಕ್, ಈ ಒಂದು ಪ್ರಶ್ನೆ 10 ಅಂಕಗಳಿಗೆ ಬರುವಂತಹ ಪ್ರಶ್ನೆ. ನಾನು ಕೇವಲ ತಮಗೆ ಇದು ಹೇಳುವಂಥದ್ದು ನಿಜವಾಗ್ಲೂ ಆಗಿದೆ. ಯಾಕಂದ್ರೆ ತಾವು ಪರೀಕ್ಷೆಯಲ್ಲಿ ಪರೀಕ್ಷೆ ಮಾಡಿ ನೋಡಿ, ನಾನು ಹೇಳಿರುವಂತಹ ಪ್ರಶ್ನೆಗಳು 10 ಅಂಕಗಳಿಗೆ ಬಂದಿದೆಯೋ ಇಲ್ವೋ, 5 ಅಂಕಗಳಿಗೆ ಹೇಳಿದ್ದು 5 ಅಂಕಗಳಿಗೆ ಬಂದಿದೆಯೋ ಇಲ್ಲೋ ಒಂದ್ಸರಿ ಪರೀಕ್ಷೆ ಮಾಡಿ ನೋಡಿ, ತಮಗೆ ಗೊತ್ತಾಗುತ್ತೆ. ಯಾಕಂದ್ರೆ ನಾವು ಹೇಳಿದಂತಹ ಒಂದು ಎಲ್ಲಾ ಪ್ರಶ್ನೆಗಳು ಒಂದು ಉತ್ತರಗಳು ಖಂಡಿತವಾಗ್ಲೂ ಬರುವಂತಹ ಒಂದು ವಿಷಯವಾಗಿದೆ. ಹಾಗಾಗಿ ನಾನು ತಮಗೆ ಹೇಳ್ತಾ ಇದ್ದೇನೆ, ಇದು 10 ಅಂಕಗಳಿಗೆ ಬರುವಂತಹ ಪ್ರಶ್ನೆ. ಇನ್ನೊಮ್ಮೆ ಎಲ್ಲರೂ ಪಾಯಿಂಟ್ಸ್ ಬರ್ಕೊಳ್ರಿ. ಯಾರ ಹತ್ರ ಬುಕ್ಸ್ ಇಲ್ವೋ ಅವರಿಗೆ ಬಹಳ ಸಹಾಯವಾಗುತ್ತೆ. ಏನು ಅಂದ್ರೆ ಇಲ್ಲಿವರೆಗೆ ನನ್ನ ಈ ಒಂದು ತರಗತಿಯನ್ನ ಕೇಳಿದಂತಹ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನ ತಿಳಿಸುತ್ತಾ, ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿರಲಿಲ್ಲ ಅಂದ್ರೆ ಕೊನೆಯದಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ತಮಗೆ ಇಷ್ಟವಾದರೆ ನನ್ನ ಒಂದು ತರಗತಿ ಲೈಕ್ ಮಾಡಿ, ತಮ್ಮ ಒಂದು ಫ್ರೆಂಡ್ಸಿಗೂ ಶೇರ್ ಮಾಡಿ. ಈ ತರಗತಿಗಳು ಅವರಿಗೂ ಉಪಯೋಗವಾಗಲಿ ಅಂತೇಳಿ ನಾನು ಕೇಳಿಕೊಳ್ಳುತ್ತಾ ನನ್ನ ಒಂದು ತರಗತಿಯನ್ನ ಮುಗಿಸ್ತಾ ಮುಂದಿನ ಒಂದು ತರಗತಿಯಲ್ಲಿ ಭೇಟಿಯಾಗೋಣ ಅಂತ ಹೇಳಿ ಮುಗಿಸ್ತಾ ಇದ್ದೇನೆ. ಧನ್ಯವಾದ.